ರಾಜ್ಯದ ಪುರುಷ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಸಿದ್ದು ಸರ್ಕಾರದಿಂದ ಪುರುಷ ಪ್ರಯಾಣಿಕರಿಗೆ ಸಿಕ್ತು ಕೊನೆಗೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೊಸ ಗ್ಯಾರಂಟಿಗೆ ಜಾರಿ ಆಗ್ತಾ ಇದೆ. ಈಗ ರಾಜ್ಯ ಪುರುಷ ಪ್ರಯಾಣಿಕರಿಗೂ ಕೂಡ ಸಿದ್ದು ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಏನದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ, ಈಗ ಶಕ್ತಿ ಯೋಜನೆಯನ್ನ ಪರಿಷ್ಕರಣೆಗೆ ಈಗ ಮುಂದಾಗ್ತಾ ಇದೆ. ಮಹಿಳೆಯರಂತೆ ಪುರುಷರಿಗೂ ಕೂಡ ಇನ್ಮುಂದೆ ಪ್ರಯಾಣ ಸುಲಭ. ರಾಜ್ಯದ ಪುರುಷ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಸಿದ್ದು ಸರ್ಕಾರದಿಂದ ಪುರುಷ ಪ್ರಯಾಣಿಕರಿಗೂ ಕೂಡ ಸಿಗ್ತಾ ಇದೆ ಸಿಹಿ ಸುದ್ದಿ. ಹೊಸ ಗ್ಯಾರಂಟಿ ಜಾರಿ ಮಾಡಲು ಮುಂದಾದ ರಾಜ್ಯ ಸರ್ಕಾರ. ರಾಜ್ಯದ ಶಕ್ತಿ ಯೋಜನೆ ಪರಿಷ್ಕರಣೆ ಪಕ್ಕ. ಹಾಗಾದ್ರೆ ಮಹಿಳೆಯರಂತೆ ಪುರುಷರಿಗೂ ಕೂಡ ಇನ್ಮುಂದೆ ಉಚಿತ ಪ್ರಯಾಣ ಸಾಧ್ಯತೆ ಇದೆ. ಈಗ ಸರ್ಕಾರದಲ್ಲಿ ಈಗ ಶಕ್ತಿ ಯೋಜನೆಯ ಅದೇ ತರ ಪುರುಷರಿಗೂ ಕೂಡ ಸಿಹಿ ಸುದ್ದಿ ಸಿಗ್ತಾ ಇದೆ. ರಾಜ್ಯ ಶಕ್ತಿ ಯೋಜನೆ ಪರಿಷ್ಕರಣೆ ಪಕ್ಕಾನ. ಹಾಗಾದ್ರೆ ಪುರುಷರಿಗೂ ಕೂಡ ಸಿಹಿ ಸುದ್ದಿ ಸಿಗುತ್ತೆ. ಸರ್ಕಾರಿ ಬಸ್ಗಳಲ್ಲಿ ಪುರುಷರಿಗೂ ಕೂಡ ಉಚಿತ ಪ್ರಯಾಣ ಸಾಧ್ಯತೆ. ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆಯಾಗುತ್ತಾ ಪುರುಷರ ಉಚಿತ ಪ್ರಯಾಣ. ಹಾಗಾದ್ರೆ ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡಿ ಪುರುಷರಿಗೂ ಕೂಡ ಉಚಿತ ಪ್ರಯಾಣ ಸಾಧ್ಯತೆ. ಈ ಬಾರಿ ಬಜೆಟ್ನಲ್ಲಿ ಪರಿಶೀಲನೆ ಮಾಡುತ್ತೆ ಶಕ್ತಿ ಯೋಜನೆಯ ಪರಿಷ್ಕರಣೆ. ಈಗ ಮಹಿಳೆಯರಂತೆ ಪುರುಷರಿಗೂ ಕೂಡ ಇನ್ಮುಂದೆ ಉಚಿತ ಪ್ರಯಾಣ ಸಾಧ್ಯತೆ. ಸರ್ಕಾರಿ ಬಸ್ಗಳಲ್ಲಿ ಪುರುಷರಿಗೂ ಕೂಡ ಪ್ರಯಾಣ. ಈ ಬಾರಿ ಬಜೆಟ್ನಲ್ಲಿ ಕೂಡ ಪುರುಷರ ಉಚಿತ ಪ್ರಯಾಣದ ಬಗ್ಗೆ ಕೂಡ ಪರಿಶೀಲಿಸಲಾಗುತ್ತೆ. ರಾಜ್ಯದ ಸರ್ಕಾರಿ ಬಸ್ಗಳಲ್ಲೂ ಕೂಡ ಪುರುಷರಿಗೂ ಕೂಡ ಇನ್ಮುಂದೆ ಪ್ರಯಾಣ ಸಾಧ್ಯತೆ. ಈ ಬಗ್ಗೆ ಬಜೆಟ್ನಲ್ಲಿ ಕೂಡ ಶಕ್ತಿ ಯೋಜನೆ ಕುರಿತು ಪರಿಶೀಲಿಸುವ ಸಾಧ್ಯತೆ ಇದೆ. ಹೊಸ ಗ್ಯಾರಂಟಿಗೆ ಮುಂದಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಮೂಲಕ ತನ್ನ ಹೊಸ ಗ್ಯಾರಂಟಿಯನ್ನ ಜಾರಿ ಮಾಡೇ ಬಿಡುತ್ತಾ ಬಜೆಟ್ನಲ್ಲಿ ಈ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮಹಿಳೆಯರಂತೆ ಪುರುಷರಿಗೂ ಕೂಡ ಇನ್ಮುಂದೆ ಪ್ರಯಾಣ ಮಾಡುವ ಅವಕಾಶ ಕೂಡ ಕೊಡುತ್ತೆ. ರಾಜ್ಯದ ಪುರುಷ ಪ್ರಯಾಣಿಕರು ಕೂಡ ಇದು ಒಂದು ರೀತಿಯ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೊಸ ಗ್ಯಾರಂಟಿ ಜಾರಿ ಮಾಡಲು ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಬಜೆಟ್ನಲ್ಲಿ ಶಕ್ತಿ ಯೋಜನೆ ಕುರಿತು ಪರಿಶೀಲನೆ ಮಾಡಿ ಪುರುಷರಿಗೆ ಯಾವೆಲ್ಲ ರೀತಿಯಿಂದ ಪ್ರಯಾಣದ ಸವಲತ್ತುಗಳನ್ನು ಕೊಡಬಹುದು ಅನ್ನೋ ವಿಧಾನದಲ್ಲಿ ಚರ್ಚೆ ಮಾಡಿ ಮುಂದಿನ ಗ್ಯಾರಂಟಿ ಹೊಸ ಗ್ಯಾರಂಟಿಗೆ ಜಾರಿ ಹಾಕಲು ಮುಂದಾಗುತ್ತೆ ರಾಜ್ಯ ಸರ್ಕಾರ. ರಾಜ್ಯದ ಪುರುಷ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಈ ಮೂಲಕ ಪುರುಷ ಪ್ರಯಾಣಿಕರಿಗೆ ಕೂಡ ಇನ್ಮುಂದೆ ಶಕ್ತಿ ಯೋಜನೆಯಂತೆ ಮಹಿಳೆಯರಿಗೆ ಸಿಗ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಪುರುಷರಿಗೂ ಕೂಡ ಕೊಡಬೇಕು ಅನ್ನೋ ವಿಧಾನದಲ್ಲಿ ಈಗ ಬಜೆಟ್ನಲ್ಲಿ ಶಕ್ತಿ ಯೋಜನೆಯನ್ನ ಪರಿಶೀಲಿಸಿ ಪುರುಷರಿಗೆ ಯಾವೆಲ್ಲ ವಿಧಾನದಲ್ಲಿ ಸಂಚಾರದಲ್ಲಿ ಸುಗಮ ಮಾಡಬಹುದು ಅನ್ನೋ ವಿಧಾನದಲ್ಲಿ ಬಜೆಟ್ನಲ್ಲಿ ಚರ್ಚೆಯಾಗುತ್ತೆ. ಬಜೆಟ್ ಮುಖಾಂತರ ಪುರುಷ ಪ್ರಯಾಣಿಕರ ಉಚಿತ ಪ್ರಯಾಣಕ್ಕೂ ಟ್ವಿಸ್ಟ್ ಇದೆ. ಇದರಲ್ಲಿ ಪುರುಷರಿಗೆ ಉಚಿತ ವ್ಯವಸ್ಥೆ ಇದು. ಈ ವಿಧಾನದಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದೆ. ಶಕ್ತಿ ಯೋಜನೆ ಜಾರಿ ಮಾಡಿತ್ತು, ಈಗ ಪುರುಷರಿಗೂ ಕೂಡ ಗುಡ್ ನ್ಯೂಸ್ ಕೊಡ್ತಾ ಇದೆ. ಈ ವಿಧಾನದಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಶಕ್ತಿ ಯೋಜನೆ ಗಂಡಸರಿಗೂ ಕೂಡ ವಿಸ್ತರಿಸುವಂತೆ ಹಲವರಿಂದ ಒತ್ತಡ ಇದೆ. ಹಾಗಾಗಿ ಶಕ್ತಿ ಯೋಜನೆಯಲ್ಲಿ ಹಲವರಿಂದ ಒತ್ತಡ ಬಂದ ಕಾರಣ ಈ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಕೂಡ ಪತ್ರ ಬರೆದಿದೆ. ಗಂಡಸರಿಗೂ ಕೂಡ ವಿಸ್ತರಿಸುವಂತೆ ಹಲವರಿಂದ ಒತ್ತಡ ಇದೆ. ಈಗ ಒತ್ತಡದ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಪತ್ರ ಬರೆದಿದ್ದಾರೆ. ಈಗ ಪರಿಶೀಲನೆ ನಡೆಸುವಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ ಯುಟಿ ಖಾದರ್. ರಾಜ್ಯದ ಪುರುಷ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ.
ಆ ಮೂಲಕ ಪುರುಷರಿಗೆ ಯಾವೆಲ್ಲ ವಿಧಾನದಲ್ಲಿ ಸಂಚಾರದಲ್ಲಿ ಸುಗಮ ಮಾಡಬಹುದು ಅನ್ನೋ ವಿಧಾನದಲ್ಲಿ ಪರಿಶೀಲಿಸಿ ಸಿಎಂ ಮುಂದೆ ಪರಿಶೀಲಿಸಬೇಕಾಗಿದೆ. ಆ ಪತ್ರ ಕೂಡ ಬರೆದಿದ್ದಾರೆ ಯುಟಿ ಖಾದರ್ ಅವರು ಸಿಎಂಗೆ. ಹೊಸ ಗ್ಯಾರಂಟಿ ಜಾರಿ ಮಾಡಲು ಕೂಡ ಈ ವಿಧಾನದಲ್ಲಿ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಕೆಲವು ವಿಧಾನದಲ್ಲಿ ಕೂಡ ಕೊಡಬೇಕಾಗುತ್ತೆ. ಅನಾರೋಗ್ಯ ಇರತಕ್ಕಂಥ ಪುರುಷರಿಗೆ ಕೂಡ ಸ್ವಲ್ಪ ಸಡಲಿಕೆ ಕೊಡಬೇಕು, ಅವರಿಗೂ ಕೂಡ ಉಚಿತ ಪ್ರಯಾಣದ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲಕ ಈಗ ಯುಟಿ ಖಾದರ್ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಪುರುಷರಿಗೆ ಕೂಡ ಉಚಿತ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಯ ಮೂಲಕ ಈಗ ಪುರುಷರಿಗೆ ಕೂಡ ಉಚಿತ ಪ್ರಯಾಣದ ಮೂಲಕ ಯುಟಿ ಖಾದರ್ ಕೂಡ ಸಿಎಂಗೆ ಪತ್ರ ಬರೆದಿದ್ದಾರೆ. ಈ ಮೂಲಕ ಪುರುಷರಿಗೂ ಕೂಡ ಹೊಸ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ ಬಸವರಾಜ್? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದಾ? ಪುರುಷ ಪ್ರಯಾಣಿಕರಿಗೆ ಕೂಡ ಈ ಬಗ್ಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಕೂಡ ಯುಟಿ ಖಾದರ್ ಪತ್ರ ಬರೆದಿದ್ದಾರೆ. ಈಗ ಸಿಎಂ ಪರಿಶೀಲನೆ ನಡೆಸಿ ಮುಂದಿನ ಬಜೆಟ್ನಲ್ಲಿ ಈ ಬಗ್ಗೆ ಜಾರಿ ವಿಚಾರದ ಕುರಿತು ಏನೆಲ್ಲ ನಿಯಮಗಳನ್ನ ಕೊಡಬೇಕು ಅನ್ನೋ ಮುಖಾಂತರ ಸಿಎಂ ಮುಂದಾಗ್ತಾರ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಈಗ ಪುರುಷರಿಗೂ ಕೂಡ ಪ್ರಯಾಣದ ಸಡಲಿಕೆ ಕೊಡ್ಲಿಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಮಹಿಳೆಯರಿಗೆ ಉಚಿತ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿತ್ತು. ಈ ಶಕ್ತಿ ಯೋಜನೆಯಿಂದ ಹಲವು ಮಹಿಳೆಯರು ಕೂಡ ಸದುಪಯೋಗ ಪಡಿಸಿಕೊಂಡಿದ್ರು. ಇದೇ ವಿಧಾನದಲ್ಲಿ ಕೂಡ ಪುರುಷರಿಗೂ ಕೂಡ ಈ ಶಕ್ತಿ ಯೋಜನೆಯ ಭಾಗವಾಗಿ ಅನಾರೋಗ್ಯ ಪೀಡಿತರಾಗಿರ್ಬೋದು ಮತ್ತು ಹಲವು ಸೀನಿಯರ್ ಸಿಟಿಜನ್ ಆಧಾರದಲ್ಲಿ ಕೂಡ ಕೆಲವು ಸಡಿಲಿಕೆಗಳನ್ನ ಕೊಡಬೇಕಂತ ಕೂಡ ಒತ್ತಡಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶಕ್ತಿ ಯೋಜನೆ ಪುರುಷರಿಗೂ ಕೂಡ ಸಿಹಿ ಸುದ್ದಿ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ ಕಾದಷ್ಟು ನೋಡ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಪುರುಷರಿಗೆ ಕೂಡ ಉಚಿತ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಕೂಡ ಭಾಗವಾಗುತ್ತೆ ಅಂತ ಕೂಡ ಈಗ ಯುಟಿ ಖಾದರ್ ಪತ್ರ ಬರೆದಿದ್ದಾರೆ ಸಿಎಂಗೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಪುರುಷರಿಗೂ ಕೂಡ ಶಕ್ತಿ ಯೋಜನೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಸಿಗುತ್ತಾ, ಏನಂತ? ಶ್ರೀಕಾಂತ್, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಪುರುಷರಿಗೂ ಕೂಡ ಉಚಿತವಾಗಿ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಏನು ಈ ಯೋಜನೆ ಅನುಷ್ಠಾನ ಆದ ಬಳಿಕ ಹಲವರು ಕೂಡ ಪುರುಷರು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಏನು ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಅವರು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು. ಅಂದ್ರೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಆದ್ರೆ ಇದರಲ್ಲಿ ಒಂದು ಏನು ಅಂತಂದ್ರೆ ನಿಬಂಧನೆ ಅಂತಂದ್ರೆ ಡಯಾಲಿಸಿಸ್ಗೆ ಒಳಗಾಗಿರೋ ಪುರುಷರಿಗೆ ಮಾತ್ರ ಉಚಿತವಾಗಿರ್ತಕ್ಕಂಥ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಯುಟಿ ಖಾದರ್ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಆ ಪತ್ರವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನ ಪರಿಶೀಲನೆ ಮಾಡ್ತೇವೆ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈಗೇನು ಬಜೆಟ್ ಬರ್ತಾ ಇದೆ, ಈ ಬಜೆಟ್ ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಖುದ್ದಾಗಿ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಅವರೇ ಈ ರೀತಿಯಾಗಿ ಪತ್ರ ಬರೆದಿರ್ತಕ್ಕಂಥದ್ದು. ಇದನ್ನ ಸರ್ಕಾರವು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಶುರು ಆಗ್ತಕ್ಕಂಥ ಬಜೆಟ್ ಅಧಿವೇಶನ ಏನಿದೆ, ಈ ಒಂದು ಅಧಿವೇಶನದಲ್ಲಿ ಈ ಬಗ್ಗೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇದನ್ನ ಚರ್ಚೆ ನಡೆಸಿ ಇದನ್ನು ಕೂಡ ಸರ್ಕಾರ ಈ ಒಂದು ಡಯಾಲಿಸಿಸ್ ಒಳಪಟ್ಟಿರ್ತಕ್ಕಂಥ ಏನು ಪುರುಷರು ಏನಿದ್ದಾರೆ ಅವರಿಗೆ ಒಂದು ಉಚಿತವಾಗಿರ್ತಕ್ಕಂಥ ಬಸ್ ಪ್ರಯಾಣವನ್ನ ಅವಕಾಶ ಮಾಡಿಕೊಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಇದನ್ನ ಏನಾದ್ರೂ ಅವಕಾಶ ಮಾಡಿಕೊಟ್ರೆ ಇದು ಮತ್ತೆ 6ನೇ ಗ್ಯಾರಂಟಿ ಆಗಿ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರಕ್ಕೆ ಹೊರಹೊಮ್ಮುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಇದರ ಒಂದು ಪರಾಮರ್ಶೆ ಯಾವ ರೀತಿಯಾಗಿ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಡಯಾಲಿಸಿಸ್ ಒಳಗಾಗಿರೋರಿಗೆ ಮಾತ್ರ ಮಾಡುತ್ತಾ ಅಥವಾ ಇನ್ನಿತರೆ ಮತ್ತೆ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಒಂದು ಮನವಿಗಳು ಕೂಡ ಮುಂದಿನ ಒಂದು ದಿನಗಳಲ್ಲಿ ಕೂಡ ಬರಬಹುದು.
ಅದನ್ನ ಸರ್ಕಾರ ಯಾವ ರೀತಿಯಾಗಿ ಪರಿಗಣನೆ ತೆಗೆದುಕೊಂಡು ಅದನ್ನ ಅನುಷ್ಠಾನ ಮಾಡುತ್ತೆ ಅನ್ನುವಂಥದ್ದು ಕಾದಷ್ಟು ನೋಡ್ಬೇಕಾಗಿದೆ ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ಡಯಾಲಿಸಿಸ್ ಅನಾರೋಗ್ಯದಿಂದ ಈಡಾಗ್ತಿರುವ ಪುರುಷರಿಗೂ ಕೂಡ ಶಕ್ತಿ ಯೋಜನೆಯಲ್ಲಿ ಅವರಿಗೂ ಕೂಡ ಅವಕಾಶ ಕೊಡಬೇಕಂತ ಕೂಡ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಸಿಎಂ ಕೂಡ ಬಜೆಟ್ಗೆ ಮುನ್ನ ಪರಿಶೀಲಿಸಿ ಮುಂದಿನ ಬಜೆಟ್ ಮಂಡನೆಯಲ್ಲಿ ಇದು ಸಾಧ್ಯವಾಗುತ್ತಾ ಅಲ್ಲೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ.